ಹಸುವನ್ನು ನೀಗಿದೆಯ ಮಗನೇ ಹಸುವನ್ನು ನೀಗಿದೆಯ ಯಾರನ ಮಗನಂದು ಕರೆಯಲು ಕಂದ ಯಾರನ ಮಗನಂದು ಕರೆಯಲು ಕಂದ ಯಾರನ ಎತ್ತಿನ ಮುದ್ದಡಲೋ ಮಗನೇ ಯಾರನ ಎತ್ತಿನ ಮುದ್ದಡಲೋ ಮಗನೇ ಹಸುವನ್ನು ನೀಗಿದೆಯ ಮಗನೇ ಹಸುವನ್ನು ನೀಗಿದೆಯ ಕಂದ ಕಂದ ಯಾವ ಪಾರ್ವತಿಯಾದರೂ ಆ ಮಗುವಿನ ದೇಹವನ್ನು ನೋಡಿ ಕಣ್ಣೀರು ಸುರಿಸುವಾಗ ಶಿವ ಬಂದು ಕೇಳ್ತಾನೆ, ಪಾರ್ವತಿ ಈ ಮಗುವಾದರೂ ಯಾರು? ಈ ಮಗುವಿಗಾಗಿ ನೀನು ಅಳುವುದಾದರೂ ಏಕೆ? ಶಿವನನ್ನು ಕಂಡು ಪಾರ್ವತಿ ಹೇಳ್ತಾಳೆ, ಸ್ವಾಮಿ ನೀವು ಕೈಲಾಸವನ್ನು ಬಿಟ್ಟು ಹೋದ ಮೇಲೆ ಋತುಮತಿಯಾದ ನಾನು ಸ್ನಾನವನ್ನು ಮಾಡುವ ಸಲುವಾಗಿ ನನ್ನ ಮೈಗಚ್ಚು ದರ್ಶನವೆಲ್ಲವನ್ನು ಗೋರಿ ಒಂದು ಮುದ್ದೆಯನ್ನು ಮಾಡಿ ಒಂದು ಗೊಂಬೆಯನ್ನು ಮಾಡಿ ಮಗುವಿಗೆ ಜೀವದಾನ ಮಾಡಿ ರುದ್ರಸೇನೆ ಎಂಬುದಾಗಿ ನಾಮಕರಣ ಮಾಡಿದ್ದೇನೆ ಸ್ವಾಮಿ. ನಾನು ಹೋಗಿ ಬರುವುದರೊಳಗಾಗಿ ನೀವು ನನ್ನ ಮಗನನ್ನ ಕೊಂದೇ ಬಿಟ್ಟಿರ. ಹೇಗಾದರೂ ಮಾಡಿ ನನ್ನ ಮಗನ ಪ್ರಾಣ ಉಳಿಸಿಕೊಡಿ. ಹಾಗಂದಾಗ ಶಿವ ಹೇಳ್ತಾನೆ, ಪಾರ್ವತಿ ಒಂದು ಬಾರಿ ಹೋಗಿರೋ ಪ್ರಾಣವನ್ನ ಹಿಂತಿರುಗಿ ತರುವುದಾದರೂ ಹೇಗೆ? ಪಾರ್ವತಿ ಹೇಳ್ತಾಳೆ, ಹೇಗಾದರೂ ಮಾಡಿ ನನ್ನ ಮಗುವಿನ ಪ್ರಾಣ ಉಳಿಸಿಕೊಂಡಿದ್ದಾಗ ಶಿವನಾದರೂ ಆ ಬ್ರಹ್ಮದೇವರನ್ನ ವಿಷ್ಣು ದೇವರನ್ನ ಬರಮಾಡಿ ಶಿವನಾದರೂ ಆ ಶಿವನ ಸೇವಕನ ಕಳಿಸಿದ್ದಾನೆ ದಿಕ್ಕು ದಿಕ್ಕಿನ ಕಡೆಗೆ. ಆ ಶಿವನ ಸೇವಕರು ಪೂರ್ವ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ, ಉತ್ತರ ದಿಕ್ಕಿಗೆ, ದಕ್ಷಿಣ ದಿಕ್ಕಿಗೆ ಬಂದಿದ್ದಾರೆ. ಪೂರ್ವ ದಿಕ್ಕಿಗೆ ಹೋದ ಶಿವನ ಸೇವಕರು, ಪಶ್ಚಿಮ ದಿಕ್ಕಿಗೆ ಹೋದ ಶಿವನ ಸೇವಕರು, ಉತ್ತರ ದಿಕ್ಕಿಗೆ ಹೋದ ಶಿವನ ಸೇವಕರು ಹಿಂತಿರುಗಿ ಬಂದರಂತೆ. ದಕ್ಷಿಣಕ್ಕೆ ಹೋದ ಶಿವನ ಸೇವಕರು ಹಿಂತಿರುಗಿ ಬರಲೇ ಇಲ್ಲವಂತೆ. ಅದಕ್ಕೆ ನಾವು ಸತ್ತವರನ್ನ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿಸೋದು, ಇನ್ಯಾವತ್ತು ಅವರು ಹಿಂತಿರುಗಿ ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಆ ಶಿವನ ಸೇವಕರು ಉತ್ತರ ದಿಕ್ಕಿನ ಕಡೆಗೆ ಬಂದು ನೋಡಿದರೆ ಆ ಉತ್ತರ ದಿಕ್ಕಿನಲ್ಲಿ ದೇವಲೋಕದ ಐರಾವತ. ಐರಾವತ ಅಂದ್ರೆ ಏನು? ಆನೆ. ದರ್ಶನ್ ಪಿಕ್ಚರ್ ಆನೆ. ಆ ಆನೆ ಏನು ಮಾಡಿದೆ? ದಕ್ಷಿಣ ಉತ್ತರಕ್ಕೆ ಆ ತಲೆಕನ್ನು ಮಲಗಿತ್ತಂತೆ. ಬಂದ ಶಿವನ ಸೇವಕರು ಆನೆ ತಲೆ ತೆಗೆದುಕೊಂಡು ಬಂದು ಶಿವನ ಹಸ್ತಿಗೆ ಕೊಟ್ಟಿದ್ದಾರೆ. ಆ ಶಿವನಾದರೂ ಮಗುವಿನ ದೇಹಕ್ಕೆ ಆನೆ ತಲೆಯನ್ನು ಸೇರಿಸಿ ಜೀವದಾನ ಮಾಡಿದ ಕ್ಷಣ ಮಗುವಾದರೂ ಎದ್ದು ನಿಂತು ತಂದೆ ತಾಯಿ ಪಾದಕ್ಕೆ, ತ್ರಿಮೂರ್ತಿಗಳ ಪಾದಕ್ಕೆ ವಂದಿಸಿದೆ. ಆ ವಂದಿಸಿದಾಗ ಶಿವ ಹೇಳ್ತಾನೆ, ಮಗು ನಿನಗೆ ಆನೆ ತಲೆ ತೆಗೆದುಕೊಂಡು ಬಂದು ಜೀವದಾನ ಮಾಡಿದ ಕಾರಣ ಗಜಮುಖ, ಏಕದಂತ, ಲಂಬೋದರ, ವಿನಾಯಕ ಅಂದ.
ನಿನ್ನನ್ನು ಯಾರು ಭಕ್ತಿಯಿಂದ ಪೂಜಿಸುವರೋ ಬೇಡವರೋ ಅಂತವರ ಕಾರ್ಯದಲ್ಲಿ ಯಾವ ವಿಘ್ನಗಳು ಬಾರದಿರಲಿ ಎಂಬುದಾಗಿ ಶಿವನ ಆಶೀರ್ವಾದವಾಗಿದೆಯಂತೆ. ಇತ್ತ ಶಿವನ ಕಡೆದ ತಲೆ ಎಲ್ಲಿ ಹೋಯಿತು? ಆ ತಲೆ ಆದರೂ ಒಂದು ಹಿಮಾಲಯ ಪರ್ವತ, ಆ ಪರ್ವತದಲ್ಲಿ ಒಂದು ಕಮಲ ವೃಕ್ಷ, ಆ ವೃಕ್ಷದ ಮೇಲೆ ಬಂದು ಮಗುವಿನ ತಲೆ ಕುಳಿಸಿದಂತೆ ತಲೆಯಿಂದ ರಕ್ತವಾದರೂ ಭೂಮಿಗೆ ಹನಿತಾ ಇತ್ತಂತೆ. ಇದನ್ನು ಕಂಡು ಬಸವಣ್ಣ ದೇವರೇನು ಮಾಡ್ತಾರೆ, ಈ ರಕ್ತವನ್ನು ಮಾನವರು ತುಳಿಯಬಾರದೆಂಬುದಾಗಿ ಹೇಳಿ ಆ ರಕ್ತದ ಮೇಲೆ ಸ್ವಲ್ಪ ಸಗಣಿ ಹಾಕಿದ್ರಂತೆ. ಸಗಣಿ ಒಳಗಡೆ ಇದ್ದಕ್ಕಿದ್ದ ಹಾಗೆ ಗರ್ಕೆ ಉತ್ಪತ್ತಿ ಆಯ್ತಂತೆ ನೋಡಿ. ಅದಕ್ಕೆ ನಾವು ಗಣಪತಿಯನ್ನು ಮಾಡುವಾಗ ಯಾರು ಗೋವಿನ ಸಗಣಿ ತಂದು ಚೆನ್ನಾಗಿ ಮಿದ್ದು ಅದಕ್ಕೆ 21 ಗರಿಕೆ ಕೊಯ್ದುಕೊಂಡು ಬಂದು ಸಿಗಿಸಿ ಯಾರು ಭಕ್ತಿಯಿಂದ ಪೂಜೆ ಮಾಡುವರೋ ಅಂತವರಿಗೆ ಭಗವಂತನ ಆಶೀರ್ವಾದವಾಗುತ್ತಂತೆ. ನಮ್ಮ ಹಳ್ಳಿ ಕಡೆ ಪರವಾಗಿಲ್ಲ, ಒಂದು ಗಣಪತಿ ಮಾಡ್ಕೊಂಡ್ ಬರಬಾದ್ರೆ ಸ್ವಲ್ಪ ಹೋಗಿ ಗಣಪತಿ ಮಾಡ್ಕೊಂಡ್ ಬರ್ತಾರೆ. ನೀವು ಬೆಂಗಳೂರಿಗೆ ಹೋಗ್ಬೇಕು, ಒಂದ್ ಗಣಪತಿ ಮಾಡ್ಕೊಂಡ್ ಕೊಡವ. ಗಣಪತಿಯ ಯಾವ ಗಣಪತಿ ಸ್ವಾಮಿ? ಸಗಣಿ ಕಣಮ್ಮ, ಹಸಿ ಸಗಣಿ. ಅಯ್ಯೋ ಸೀಮೆಸಿ ಸಗಣಿ ತೆಳ್ಳಗಿರ್ತದೆ, ಅದು ಬೇರೆ ವಾಸನೆ ಹೊಡಿತದೆ. ಗಣಪತಿ ಹೆಂಗ್ ಮಾಡ್ಕೊಂಬರ ಸ್ವಾಮಿ ಅಂತಾರೆ. ನಮ್ಮಲ್ಲೇ ಒಂದು ಬೆಳ್ಳಿದಿ ಇಟ್ಬಿಟ್ಟು ರಜನೆ ಪೂಜೆ ಮಾಡಿಬಿಡಿ ಅಂತಾರೆ. ಇಲ್ಲ ಕಣಮ್ಮ ಹಾಗಲ್ಲ ಅಂದಾಗ ಹಾಗೋ ಹೀಗೋ ಮಾಡಿ ಹೇಗೋ ಮಾಡ್ಕೊಂಡು ಸ್ವಲ್ಪ ತಂದು ಗಣಪತಿ ಮಾಡಿಕೊಟ್ಟು ಬಿಡ್ತಾರೆ. ಅಂದಿನಿಂದ ಇದುವರೆಗೂ ಕೂಡ ಯಾವ ಕಾರ್ಯವನ್ನ ಪ್ರಾರಂಭಿಸುವ ಮುನ್ನ ಆ ವಿನಾಯಕನನ್ನ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೋಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಮೊದಲು ನಿನ್ನಿಂದ ತಾನೆ ಯಾರೆಂಬ ಜಗದನೆಲ್ಲ ನೀನೆ ಮೊದಲು ನಿನ್ನಿಂದ ತಾನೆ ಯಾರೆಂಬ ಜಗದನೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ನುಡಿದ ಪೂಜೆಯಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ನುಡಿದ ಪೂಜೆಯಲ್ಲ ನೀನು ಹರಸಿದರೆ ಯಾವ ಕಾರ್ಯವು ವಿಘ್ನ ಬರುವುದಿಲ್ಲ ನೀನು ಹರಸಿದರೆ ಯಾವ ಕಾರ್ಯವು ವಿಘ್ನ ಬರುವುದಿಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಪೂಜೆಗೆ ಕರುಣೆಯಿಂದ ಬೇಗ ಬಲಿದು ಬರುವೆ ಸುಲಭ ಪೂಜೆಗೆ ಕರುಣೆಯಿಂದಲೇ ಬೇಗ ಬಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತ ಸ್ವೀಕರಿಸಿ ಬರವ ಕೊಡುವೆ ಪ್ರೇಮದಿಂದ ನೆನೆದವರ ಮನದಲ್ಲಿ ಸ್ಥಿರವಾಗಿ ಎಂದು ಇರುವೆ ಪ್ರೇಮದಿಂದ ನೆನೆದವರ ಮನದಲ್ಲಿ ಸ್ಥಿರವಾಗಿ ಎಂದು ಇರುವೆ ವಿಜಯ ವಿನಾಯಕನೇ ಗಜಮುಖನೇ
ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಪೂಜೆಗೆ ದೊಡೆಯ ಗಣೇಶನೇ